ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ತಿರುಮಲ ಅನ್ನಭಯ ಭವನದಲ್ಲಿ ಟಿಟಿಡಿ ಪಾಲಕ ಮಂಡಳಿ ಸಭೆ, 60 ಅಂಶಗಳ ಕುರಿತು ಚರ್ಚಿಸಿ ನಿರ್ಣಯಿಸಿದ ಚೇರ್ಮನ್ ಬಿಆರ್ ನಾಯ್ಡು. ಉಡುಪಿಯ ರಾಜಾಂಗಣದಲ್ಲಿ ವಿಶ್ವಶಾಂತಿ ಸಮ್ಮೇಳನದ ಸಮಾರೋಪ ಸಮಾರಂಭ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ. ಜಗತ್ತನ್ನು ಆಳುವ ಶ್ರೀರಂಗನಾಥ ಸ್ವಾಮಿಯನ್ನು ತನ್ನ ಪಾಸುರ ಗಾನದಿಂದ ಪ್ರಸನ್ನ ಮಾಡಿಕೊಂಡ ಮಹಾಭಕ್ತೆ ಶ್ರೀ ಗೋದಾದೇವಿ. ಪ್ರತಿನಿತ್ಯವೂ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸುಪ್ರಭಾತದ ಮೂಲಕ ನಿದ್ರೆಯಿಂದ ಎಚ್ಚರ ವಹಿಸುವುದು ವಾಡಿಕೆ. ಆದರೆ ಧನುರ್ಮಾಸದಲ್ಲಿ ತಿರುಪ್ಪಾವೈ ಪಾಸುರರಿಂದ ಸ್ವಾಮಿಯವರನ್ನ ನಿದ್ರೆಯಿಂದ ಎಚ್ಚರಗೊಳಿಸುತ್ತಾರೆ. ಈ ಕ್ರಮದಲ್ಲಿ ಧನುರ್ಮಾಸದ ಪಾಸುರವನ್ನ ಶ್ರದ್ಧಾ ಭಕ್ತಿಯಿಂದ ಶ್ರವಣಿಸೋಣ. ನೀಳಾತುಂಗಸ್ತನಗಿರಿತಟೇ ಸುಪ್ತಬುದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ಸ್ವಂ ಶ್ರುತಿಶತಶಿರಸಿದ್ಧಮಧ್ಯಾಪಯಂತಿ ಸ್ವೋಚೇಷ್ಟಾಯಾಂ ಸೃಜಿನಿಗಳಿತಂ ಯಾಭಲಾತ್ ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ಅನ್ನವಯಲ್ புதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நல்பாமாலை பூமாலை சோடி கொடுத்தாளை சொல்லு சோடி கொடுத்த சுடர் கொடியே தொல்பாவை பாடி அருளவல்ல பல்வளையாய் நாடினி வெங்கடவர்க்கே என்னை விதி என்ற இம்மாற்றம் நாங்கடவா வண்ணமே நல்கு. ಶ್ರೀಮತೆ ರಾಮಾನುಜಾಯ ನಮಃ. 1ನೇ ದಿನದ ಪಾಸುರ. மார்கழி திங்கள் மதி நிறைந்த நன்னாடாள் நீராட போதுவீர் போதுமினோ நெய்ரிளையீர் ஷீர் மல்கும் ஆய்ப்பாடி செல்வ சிறுமீர்காள் கூர்வேல் கொடும் தொழிலன் நந்த கோபன் குமரன் ஏரார்த்த கண்ணி யசோதை இளம் சிங்கம் கார்மேனி செங்கண் கதிர மதியம் போல் முகத்தான் நாராயணனே நமக்கே பறை தருவான் பாரோர் புகழ படிந்தேலோர் எம்பாவாய் ஆண்டாள் திருவடிகளே ಶರಣಂ. ತಿರುಮಲದ ಅನ್ನಮಯ ಭವನದಲ್ಲಿ ಮಂಗಳವಾರ ಟಿಟಿಡಿ ಟ್ರಸ್ಟಿಗಳ ಮಂಡಳಿಯ ಸಭೆ ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡುರವರ ನೇತೃತ್ವದಲ್ಲಿ ನಡೆಯಿತು. ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘ್ವಾಲ್, ಹೆಚ್ಚುವರಿ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಜೆಇಒ ವಿ ವೀರಬ್ರಹ್ಮಂ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಸಭೆಯಲ್ಲಿ ಭಾಗವಹಿಸಿದ್ದರು. 60 ಅಂಶಗಳೊಂದಿಗೆ ಸಿದ್ಧಪಡಿಸಲಾದ ಕಾರ್ಯಸೂಚಿಯನ್ನು ಈ ಸಭೆಯಲ್ಲಿ ಚರ್ಚಿಸಿ ಹಲವಾರು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು. ದೇಶಾದ್ಯಂತ ದೇವಾಲಯಗಳ ನಿರ್ಮಾಣ, ದಿವ್ಯ ವೃಕ್ಷಮೂಲ ಯೋಜನೆ, ತಿರುಮಲದಲ್ಲಿ ಭಕ್ತರಿಗೆ ಒದಗಿಸಬೇಕಾದ ಸೌಲಭ್ಯಗಳು, ವೈಕುಂಠ ದ್ವಾರ ದರ್ಶನಗಳು ಮತ್ತು ಇತರ ವಿಷಯಗಳ ಬಗ್ಗೆ ವಿವರವಾಗಿ ಚರ್ಚಿಸಲಾಯಿತು ಮತ್ತು ಆಡಳಿತ ಮಂಡಳಿಯ ನಿರ್ಧಾರಗಳನ್ನು ಪ್ರಕಟಿಸಲಾಯಿತು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿಶ್ವಶಾಂತಿ ಸಮ್ಮೇಳನದ ಸಮಾರೋಪ ಸಮಾರಂಭವು ಜರುಗಿತು. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಮೂಡಬಿದಿರೆ ಜೈನ ಮಠದ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಸ್ವಾಮೀಜಿಯವರಿಗೆ ಸಂಸ್ಥಾನ ಗೌರವವನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಪಾಲ್ಗೊಂಡು ಅನುಗ್ರಹ ಸಂದೇಶ ನೀಡಿದರು. ಧಾರ್ಮಿಕ ಚಿಂತಕ ಡಾಕ್ಟರ್ ಕೆಪಿ ಪುತ್ತೂರಾಯ ಮತ್ತು ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಕೇಶವಮೂರ್ತಿ ಹಾಗೂ ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ ಉಪಸ್ಥಿತರಿದ್ದರು. ಗೀತೆಯ ಮುಖಾಂತರ ಕೃಷ್ಣನ ಪೂಜೆ ಎಂಬ ತತ್ವದ ಅಡಿಯಲ್ಲಿ ನಮ್ಮ ಎಲ್ಲ ಪರ್ಯಾಯದ ಕಾರ್ಯಕ್ರಮಗಳನ್ನು ನಾವು ಯೋಜಿಸಿದ್ದು, ಆ ಗೀತಾ ಪ್ರಚಾರಕ್ಕಾಗಿ ನಾವು ಕೋಟಿ ಗೀತಾ ಲೇಖನ ಯಜ್ಞ, ಅದೇ ರೀತಿ ಅಖಂಡ ಗೀತಾ ಪಾರಾಯಣ, ವಿದ್ವಾಂಸರುಗಳಿಂದ 2 ವರ್ಷ ಸತತವಾಗಿ ಭಗವದ್ಗೀತೆಯ ಬಗ್ಗೆ ವಿವಿಧ ದೃಷ್ಟಿಕೋನದ ಪ್ರವಚನಗಳು, ಸ್ಪರ್ಧೆಗಳು ಇತ್ಯಾದಿ ಅನೇಕ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು, ಮೊನ್ನೆ ತಾನೇ 15 ದಿವಸಗಳ ಹಿಂದೆ ಲಕ್ಷಕಂಠ ಗೀತೆ 1 ಲಕ್ಷ ಜನರಿಂದ ಭಗವದ್ಗೀತೆಯ ಪಾರಾಯಣ ಆ ಒಂದು ಕಾರ್ಯಕ್ರಮ ನಡೆದಿದ್ದು, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಕೂಡ ಅದರಲ್ಲಿ ಭಾಗವಹಿಸಿ 15ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಅವರು ಕೂಡ ಪಾರಾಯಣ ಮಾಡಿದ್ದಾರೆ. ಹೀಗೆ
ವಿಶ್ವಗೀತಾ ಪರ್ಯಾಯ ವಿಶ್ವತೋಮುಖವಾಗಿ ಭಗವದ್ಗೀತೆಯನ್ನು ಪ್ರಚಾರ ಮಾಡಬೇಕು ಎಂಬಂತಹ ಈ ಉದ್ದೇಶದಿಂದ ಬಂದಿದ್ದು, ಇದೀಗ ಈ ಒಂದು ಮುಕ್ತಾಯ ಹಂತದಲ್ಲಿ ವಿಶ್ವ ಶಾಂತಿಯ ಒಂದು ಸಮಾವೇಶ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಶ್ರೀಕೃಷ್ಣ ಶಾಂತಿ ಸ್ಥಾಪಕ. ಅವನು ತನ್ನ ಗೀತೆಯ ಉಪದೇಶದಿಂದ ಶಾಂತಿಯನ್ನು ಯಾವ ರೀತಿ ನಾವು ಜೀವನದಲ್ಲಿ ಪಡೆಯಬಹುದು ಎಂಬುದನ್ನು ನಮಗೆ ಉಪದೇಶಿಸಿದ್ದಾನೆ. ಸಶಾಂತಿ ಮಾಪ್ನೋತಿ ನಕಾಮಕಾಮಿ. ಆದ್ದರಿಂದ ಕೃಷ್ಣ ಗೀತೆಯ ಉದ್ದಕ್ಕೂ ಶಾಂತಿಯನ್ನು ಹೇಗೆ ಪಡೆಯುವುದು ಎಂಬಂತಹ ಈ ವಿಷಯದ ಬಗ್ಗೆ ತನ್ನ ಸಂದೇಶವನ್ನು ನೀಡಿದ್ದಾನೆ. ಅಂತಹ ಶಾಂತಿ ಸ್ವರೂಪನಾದಂತಹ ಶ್ರೀಕೃಷ್ಣನ ಈ ಕ್ಷೇತ್ರದಲ್ಲಿ ಶಾಂತಿ ಗ್ರಂಥವಾದಂತಹ ಭಗವದ್ಗೀತೆಯ ಒಂದು ಸಂದೇಶದ ಹಿನ್ನೆಲೆಯಲ್ಲಿ ಇವತ್ತು ಪ್ರಮುಖ ಶಾಂತಿ ಸ್ಥಾಪಕರನ್ನು ನಾವು ಆಹ್ವಾನಿಸಿದ್ದು, ಇದೀಗ ಕೊನೆಯ ಸಮಾವೇಶ ಸಮನ್ವಯ ಸಮಾವೇಶಕ್ಕೆ ಇವತ್ತು 3 ಜನ ಗಣ್ಯರನ್ನು ನಾವು ಆಹ್ವಾನಿಸಿದ್ದೇವೆ. ನಮ್ಮ ಮೂಡಬಿದರೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳವರ ನೇತೃತ್ವದಲ್ಲಿ ಎಲ್ಲದರ ಸಮನ್ವಯ ಆಗಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದ್ದೇವೆ. ಯಾಕೆಂದರೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳು ಅವರು ಸಮನ್ವಯ ಸಾಧಕರು. ಎಲ್ಲರ ಜೊತೆಗೂ ಕೂಡ ಪ್ರೀತಿ ವಿಶ್ವಾಸದ ಮುಖಾಂತರ ಎಲ್ಲರನ್ನು ಪ್ರೀತಿಯಿಂದ ಬೆಸೆಯತಕ್ಕಂತಹ ಒಂದು ಶಾಂತಿಯ ಸಮನ್ವಯವನ್ನು ಮಾಡತಕ್ಕಂತಹ ಒಂದು ವಿಶೇಷ ಯತಿಗಳು. ಅವರ ಒಂದು ನೇತೃತ್ವದಲ್ಲಿ ಅಂತಿಮವಾಗಿ ಈ ಸಮನ್ವಯ ಸಮಾವೇಶ ಇದು ನಡೆಯಬೇಕು ಅಂತ ನಾವು ಹಾರೈಕೆ ಮಾಡಿದ್ದು. ಅದನ್ನು ತೋರಿಸಿ ನಮ್ಮೆಲ್ಲರನ್ನು ಮಾರ್ಗದರ್ಶನ ಮಾಡಿ ಶ್ರವಣ ಮನನ ನಿಧಿಧ್ಯಾಸದ ಬಗ್ಗೆ, ವಿಶೇಷವಾಗಿ ದ್ರೌಪದಿ, ಕೃಷ್ಣ, ಭೀಮನ ಸಂದೇಶ ಇದೆಲ್ಲವನ್ನು ಕೂಡ ನಮಗೆ ತಿಳಿ ಹೇಳಿದಂಥ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು. ನಾವು ಸನ್ಯಾಸ ಪೂರ್ವದಲ್ಲೂ ಕೂಡ ಅವರಿಗೆ ಬಹಳ ಚಿರಪರಿಚಿತರಾಗಿ ಅವರ ಆತಿಥ್ಯಕ್ಕೆ ಮಾರು ಹೋದವರಲ್ಲಿ ನಾವು ಕೂಡ ಒಬ್ಬರು. ಹಾಗಾಗಿ ನಮಗೆ ಉಡುಪಿಗೆ ಬರುವುದಂದರೆ ಮನೆಗೆ ಬಂದ ಹಾಗೆ. ಹಾಗಾಗಿ ಅಷ್ಟು ಆತ್ಮೀಯತೆ ಅವರಿಗೆ, ಅಷ್ಟು ಪ್ರೀತಿ. ಹಾಗಾಗಿ ಅವರನ್ನು ಕಂಡಾಗ ನಮ್ಮ ಎಲ್ಲ ಆಯಾಸ ಪರಿಹಾರ ಆದ ಹಾಗೆ. ಅವರ ಮನಸ್ಸಿನಲ್ಲಿ ಯಾವುದೇ ಸಂಕಟಗಳಿರುವುದಿಲ್ಲ, ಯಾವುದೇ ಭಾರಗಳು ಇರುವುದಿಲ್ಲ, ಯಾವುದೇ ಒತ್ತಡಗಳಿರುವುದಿಲ್ಲ. ವಿಶ್ರಾಂತಿಯಲ್ಲಿ ಕೂತಂಥ ಸ್ಥಿತಿಯಲ್ಲಿರುವಂಥ ಸನ್ಯಾಸಿ ಅಂದರೆ ಅದು ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು. ಅದಕ್ಕಾಗಿ ನಮಗೆ ಭಾಳ ನೆಮ್ಮದಿ. ಶಾಂತಿಯನ್ನು ಬಯಸುವ ದೇಶಗಳು ಸ್ವಾಮೀಜಿಯವರ ಸಾಮೀಪ್ಯಕ್ಕೆ ಬಂದರೆ ಒಳ್ಳೆಯ ಮಾರ್ಗದರ್ಶನ ಸಿಗ್ಬೋದು. ಸ್ವಾಮೀಜಿಯವರು ರಾಜಕೀಯ ಮಾಡಬಾರ್ದು, ಆದರೆ ರಾಜಕೀಯದವರಿಗೆ ಮಾರ್ಗದರ್ಶನ ಮಾಡ್ಬೋದು. ಅಂಥ ಒಂದು ಈಗಿನ ವರ್ತಮಾನದ ಬದುಕಿನಲ್ಲಿ ವಿಶೇಷವಾಗಿ ದೇವರು, ಪರಮಾತ್ಮ, ಸರ್ವಶಕ್ತಿ ಮತ್ತು ಯುಕ್ತಿ ಮತ್ತು ಮುಕ್ತಿಯನ್ನು ಕರುಣಿಸುವ ಅಂತ ಹೇಳಿ ಸರ್ವಶಕ್ತನಾದ ಭಗವಂತನಿಗೆ ನಮಸ್ಕರಿಸುವಂಥ ಪರಂಪರೆ ನಮ್ಮ ಆಧ್ಯಾತ್ಮ ಜಗತ್ತಿನಲ್ಲಿ, ಸನಾತನ ಪರಂಪರೆಯಲ್ಲಿ, ಹಾಗೆ ಇಡೀ ಆಧ್ಯಾತ್ಮ ಜಗತ್ತಿನಲ್ಲಿರುವಂಥದ್ದು. ಸಮನ್ವಯತೆ ಏನಂದರೆ ಭಗವಾನ್ ಆದಿನಾಥ ತೀರ್ಥಂಕರರು ಏನು ಇದ್ದರೂ ಅವರು ವಿಷ್ಣುವಿನ ಅವತಾರ ಅಂತ ಹೇಳಿ ಸನಾತನ ಧರ್ಮದಲ್ಲಿ ಒಪ್ಪಿಕೊಂಡದ್ದು. ಹಾಗಾಗಿ ನಮಗೂ ಉಡುಪಿ ಮಠಕ್ಕೂ ತುಂಬ ಸಂಬಂಧ ಇದೆ, ಅದೇ ಸಮನ್ವಯ. ಹಾಗಾಗಿ ತೀರ್ಥಂಕರರು ಸಮೋಸರಣದಲ್ಲಿ ಬೋಧಿಸಿದಂಥ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ, ಅದನ್ನೇ ಸರ್ವಶಕ್ತನಾದ ಭಗವಂತನ ಜ್ಞಾನವನ್ನು ತಿಳಿಯುವುದರ ಮೂಲಕ ನಮ್ಮ ವಿವೇಕವನ್ನು ಜಾಗೃತಿ ಮಾಡಿ ತಾಮಸಿಕವಾದದ್ದನ್ನು ಅಳಿಸಿ ರಾಜಸಿಕವಾದದ್ದನ್ನು ಮೈಗೂಡಿಸಿಕೊಂಡು ಸಾತ್ವಿಕವಾದದ್ದನ್ನು ಬೆಳೆಸುವುದೇ ನಮ್ಮ ಜೀವನದ ಉದ್ದೇಶ. ಹಾಗಾಗಿ ಭಗವಂತನ ಒಂದು ಲೀಲೆಗಳನ್ನು, ಮಹಾತ್ಮೆಗಳನ್ನು, ಭಕ್ತಿಯನ್ನು ನಾವೆಲ್ಲ ಕಂಡುಕೊಳ್ಳುತ್ತಾ ಈ ಜಗತ್ತಿಗೆ ಯಾವುದು ಬೇಕು, ಇದು ಮಿಥ್ಯೆಯಲ್ಲ, ಈ ಜಗತ್ತಿದೆ, ಭೌತಿಕ, ಜೀವ ಮತ್ತು ಅಜೀವ. ಆನಂತರ ಜೀವದಲ್ಲೇ ಒಳಗೊಂಡಂಥ ಅಜೀವದಲ್ಲಿ ಒಳಗೊಂಡಂಥ ಆಶ್ರವ, ಬಂಧ, ಸಂಹಾರ, ನಿರ್ಜರೆ, ಅದು ಜೀವ ಮತ್ತು ಅಜೀವ ಎರಡೇ ಮುಖ್ಯ ತತ್ವಗಳು ಅಂತ ದ್ವೈತ. ಹಾಗೆಯೇ ಅದರಲ್ಲಿ ಮತ್ತೆ ನಮಗೆ ಸಿಗುವಂಥದ್ದು ಮೋಕ್ಷ. ಹಾಗಾಗಿ ನಾವೆಲ್ಲ ಬಂದವರು ಮಲಿನವನ್ನು ತೊಳೆದು ನಿರ್ಮಲವಾಗುವುದಕ್ಕಾಗಿ. ಆ ನಿರ್ಮಲತನಕ್ಕೆ ನಮಗೆ ಬೇಕಾದಂಥ ಸಮಸ್ಯೆಗಳು ಎರಡೇ ರೀತಿಯ ಬೋಧನೆಗಳು. ಒಂದು ಶರೀರದ ಸಮಸ್ಯೆ, ಮತ್ತೊಂದು ಮನಸ್ಸಿನ ಸಮಸ್ಯೆ. ಇದರಿಂದಾಗಿ ಅಶಾಂತಿ ಆಗ್ತದೆ ಜಗತ್ತಿನಲ್ಲಿ.
ಭಕ್ತರ ಭಾವನೆಗಳಿಗೆ ಅನುಗುಣವಾಗಿ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ಸೂಚನೆ ನೀಡಿದ್ದಾರೆ. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ದೇಶದಾದ್ಯಂತ ನಡೆಯುತ್ತಿರುವ ದೇವಾಲಯಗಳ ನಿರ್ಮಾಣ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ತ್ವರಿತಗೊಳಿಸಬೇಕು ಮತ್ತು ಭಕ್ತರ ಭಾವನೆಗಳಿಗೆ ಅನುಗುಣವಾಗಿ ಸೌಲಭ್ಯಗಳನ್ನು ಹೆಚ್ಚಿಸಬೇಕು ಎಂದು ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ನಿರ್ದೇಶನ ನೀಡಿದ್ದಾರೆ. ತಿರುಪತಿಯ ಆಡಳಿತ ಭವನದಲ್ಲಿ ಸೋಮವಾರ ನಡೆದ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ತಿರುಚಾನೂರು ಮತ್ತು ತಿರುಪತಿಯಲ್ಲಿರುವ ಶ್ರೀ ಗೋವಿಂದರಾಜಸ್ವಾಮಿ ದೇವಾಲಯಗಳಲ್ಲಿ ನೀಡಲಾಗುತ್ತಿರುವ ಸೇವೆಗಳನ್ನು ಕುರಿತು ಭಕ್ತರಿಗೆ ಪ್ರತಿಕ್ರಿಯೆ ಸಂಗ್ರಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬೆಂಗಳೂರಿನ ವಿದ್ಯಾಪೀಠದಲ್ಲಿ ಶ್ರೀಮದ್ ಭಾಗವತ ಪಾರಾಯಣ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನು ಪೇಜಾವರ ಪೀಠಾಧೀಶರಾದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳ್ ಅವರ ಆದೇಶದೊಂದಿಗೆ ಈ ಪಾರಾಯಣ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಭಕ್ತರು ಪಾಲ್ಗೊಂಡಿದ್ದರು. ಸುದುರ್ಲಭ ಪ್ರಶಾಂತಾತ್ಮ ಕೋಟಿಷ್ವಪಿ ಮಹಾಮುನೆ ವೃತ್ತಸ್ತು ಸಕತಂ ಪಾಪ ಸರ್ವಲೋಕೋಪತಾಪನಃ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದವನ್ನು ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನ ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಕ್ರಮಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಕ್ರಮಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನ ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ತೆಂಕ
ಶಿರಸಿ ಸಮೀಪವಿರುವ ಪನ್ನೋಳಿ ಶ್ರೀ ತಿರುಮಲೈ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಮಾರ್ಗಳಿ ಸೋಮವಾರದಂದು ತೆಪ್ಪ ಉತ್ಸವವನ್ನು ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಭಗವಂತನ ದರ್ಶನ ಪಡೆದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬರ್ಕಜೆ ದುರ್ಗಾ ಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ಸಂಕ್ರಮಣ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆಗಳನ್ನು ನಡೆಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವರ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಬೆಂಗಳೂರಿನ ಅಂಚೆಪೇಟೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಂಗಳವಾರದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ವಾಯುಪುತ್ರನಿಗೆ ಬಗೆ ಬಗೆಯ ಸುಗಂಧ ಭರಿತ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಿ ಅಷ್ಟೋತ್ತರ ತುಳಸಿ ಅರ್ಚನೆಯೊಂದಿಗೆ ಮಂಗಳ ನೀರಾಜನ ಬೆಳಗಲಾಯಿತು. ಈ ವೇಳೆ ಅನೇಕ ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಮೈಲಾಡುತ್ತುರೈ ಶ್ರೀ ಮಯೂರನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸಂಘಾಭಿಷೇಕ ನೆರವೇರಿಸಲಾಯಿತು. ಈ ದೇವಾಲಯದಲ್ಲಿ ಪವಿತ್ರ ನೀರು ಮತ್ತು 1008 ಶಂಖಗಳನ್ನು ಹೊಂದಿರುವ ಮಡಿಕೆಗಳಿಗೆ ಪವಿತ್ರ ನೀರನ್ನು ತುಂಬಿ ವಿಶೇಷ ಹೋಮವನ್ನು ಮಾಡಲಾಯಿತು. ತರುವಾಯ ಮಹಾಪೂರ್ಣಾಹುತಿ ಸಮರ್ಪಿಸಲಾಯಿತು. ನಂತರ ಪಂಚಮುಖ ದೀಪಾರಾಧನೆ, ಮಹಾದೀಪಾರಾಧನೆಯನ್ನ ಮಾಡಲಾಯಿತು. ತದನಂತರ ಪವಿತ್ರ ನೀರಿನಿಂದ ತುಂಬಿದ ಕಳಶಗಳನ್ನು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಮಾಡಿ ಶ್ರೀ ಮಯೂರನಾಥ ಸ್ವಾಮಿಗೆ ಅಭಿಷೇಕ ಮಾಡಲಾಯಿತು. ಆನಂತರ 1008 ಶಂಖಗಳಿಂದ ಮಹಾ ಅಭಿಷೇಕ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ವೇಳೆ ಸಹಸ್ರಾರು ಭಕ್ತರು ಭಾಗವಹಿಸಿ ಶಂಖ ಅಭಿಷೇಕ ಮಾಡಿ ದೇವರ ದರ್ಶನ ಪಡೆದರು.
ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವ ಪಾಲಸಮುದ್ರಂ ಮಂಡಳ ರಾಚಪಾಳ್ಯದಲ್ಲಿ ತಮಿಳ ಕಾರ್ತಿಕ ಮಾಸದ ಭಾನುವಾರದಂದು ಶ್ರೀ ಬಾಲಗುರುನಾಥೇಶ್ವರ ಸ್ವಾಮಿಗೆ ವಿಶೇಷ ಮಂಗಳ ದ್ರವ್ಯಗಳಿಂದ ಅಭಿಷೇಕ ಮತ್ತು ರುದ್ರಹೋಮ ನಡೆಸಲಾಯಿತು. ಇದರಲ್ಲಿ ಅಸಂಖ್ಯಾತ ಭಕ್ತಾದಿಗಳು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಮಾರತಹಳ್ಳಿ ಸಮೀಪದಲ್ಲಿರುವ ಶಿವ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಆಲಯದಲ್ಲಿ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಲಾಯಿತು. ಆಲಯದ ಪ್ರಾಂಗಣದಲ್ಲಿ ಮೃತ್ಯುಂಜಯ ಹೋಮವನ್ನು ನೆರವೇರಿಸಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಚಾಮರಾಜನಗರ ಕಾಳಮ್ಮನಗುಡಿ ಬೀದಿಯಲ್ಲಿರುವ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಮಾರ್ಗಶಿರ ಮಾಸದ ಮಂಗಳವಾರದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಭಜನೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಅಮ್ಮನವರಿಗೆ ವಿಶೇಷ ವಸ್ತ್ರಾಭರಣಗಳಿಂದ ಅಲಂಕರಿಸಿ ಪೂಜೆಯನ್ನ ಸಲ್ಲಿಸಲಾಯಿತು. ಈ ವೇಳೆ ಹಲವು ಮಹಿಳಾ ಭಜನಾ ತಂಡಗಳಿಂದ ವಿಶೇಷ ಭಜನೆ ಕಾರ್ಯಕ್ರಮ ನಡೆಯಿತು. ಕೋಲಾರ ಜಿಲ್ಲೆ ಉಪ್ಪುಕುಂಟೆ ಗ್ರಾಮದಲ್ಲಿರುವ ಶ್ರೀ ಕಾಳಿಕಾಂಬ ಶಿಲ್ಪಕಲಾ ಮಂದಿರದಲ್ಲಿ ಶ್ರೀ ಸೀತಿ ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಗಳು ಜರುಗಿದವು. ಆಂಧ್ರಪ್ರದೇಶದ ಅನ್ನಮಯ್ಯ ಜಿಲ್ಲೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ದೇವಾಲಯಕ್ಕಾಗಿ ಕೆತ್ತಲ್ಪಟ್ಟ ಶ್ರೀ ಸೀತಿ ಕಾಲಭೈರವೇಶ್ವರ ಸ್ವಾಮಿ ನೂತನ ಶಿಲಾ ವಿಗ್ರಹಕ್ಕೆ ನೇತ್ರೋಲ್ಮಿನಾದಿ ವಿಶೇಷ ಪೂಜೆಯೊಂದಿಗೆ ಮಹಾಮಂಗಳಾರತಿಯನ್ನ ಸಲ್ಲಿಸಲಾಯಿತು. ಈ ವೇಳೆ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಕೃತಾತ್ಮರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ.
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಯಕ್ಷಗಾನ ಟ್ರಸ್ಟ್ ಉಡುಪಿ ಇವರ ವತಿಯಿಂದ ಕಿಶೋರ ಯಕ್ಷ ಸಂಭ್ರಮ ಇದರ ಅಂಗವಾಗಿ ಪದವಿ ಪೂರ್ವ ಕಾಲೇಜು ಮಣಿಪಾಲ ಇದರ ವಿದ್ಯಾರ್ಥಿಗಳಿಂದ ಕುಶಲವ ಎಂಬ ಯಕ್ಷಗಾನವು ನಡೆಯಿತು. ಅಮ್ಮ ಕುಶ ವಂದಿಸಿದ್ದೇನೆ. ಮಗನೇ ಎದ್ದೇಳು. ಅಮ್ಮ ಯಾಕೆ ದುಃಖ? ಏನಾಯ್ತಮ್ಮ? ಯಾಕೆ ಮೌನ? ರಕ್ಷಣೆಯನ್ನು ಹೊತ್ತ ವೀರ ಶತ್ರುಘ್ನ ನೀನೆಯೋ? ಹೌದು. ನಿನ್ನೊಂದಿಗೆ ಯುದ್ಧದಲ್ಲಿ ನನ್ನ ತಮ್ಮನನ್ನು ಬಂಧಿಸಿಕೊಂಡು ಹೋಗುತ್ತೇವೆ ಅಲ್ಲ, ಅವನನ್ನು ಬಿಟ್ಟು ನಡೆ. ಅವನನ್ನು ಬಿಡಲು ಸಾಧ್ಯವಿಲ್ಲ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.